ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ ಜೊತೆ ನಾನಿದ್ದೀನಿ. ಅದಕ್ಕೂ ಮುಂಚೆ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಹೇಳೋದು ಫಸ್ಟೇ ಹೇಳ್ತಾ ಇದ್ದೀನಿ ಇವತ್ತು. ಇವತ್ತು ಆಕ್ಚುಲಿ ಏನಪ್ಪಾ ಅಂದ್ರೆ ಸಾಹಿತ್ಯಗೆ ಮತ್ತೆ ವಿಕ್ರಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಅದಕ್ಕೋಸ್ಕರವಾಗಿ ಅವ್ರಿಗೆ ಲಂಚ್ ಬಾಕ್ಸು ಮತ್ತೆ ವಾಟರ್ ಬಾಟಲ್ಸು ಹಾಗೆ ನ್ಯಾಪ್ಕಿನ್ಸು ಈ ತರದ್ ಬೇಕಾಗಿತ್ತು. ಸೊ ತಗೋಬರೋಣ ಅಂತ ಹೇಳಿ ಡಿಮಾರ್ಟಿಗೆ ಹೋಗೋಣ ಅಂತ ಹೇಳಿ ನಾವು ಇಲ್ಲೇ ಮನೆ ಹತ್ರ ಇರೋ ಡಿಮಾರ್ಟ್ಗೆ ಬಂದಿದೀವಿ. ಸರಿ ಅಂತ ಹೇಳಿ ಏನೆಲ್ಲ ಆಫರ್ಸ್ ಇದೆಯೋ ಏನೋ ನೋಡೋಣ ಅಂತ ಹೇಳಿ ಬಂದ್ವಿ. ಹಾಗೆ ಏನಾದ್ರು ಆಫರ್ಸ್ ಇದ್ರೆ ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿನೇ ಬಂದೆ. ಬಟ್ ನೋಡ್ದೆ ಆಲ್ಮೋಸ್ಟ್ ತುಂಬಾನೇ ಆಫರ್ಸ್ ಇದೆ. ಏನಪ್ಪಾ ಅಂದ್ರೆ ಪೆನ್ನು, ಪೆನ್ಸಿಲ್ಸು ಹಾಗೆ ಸ್ಟೇಷನರೀಸ್, ಸ್ಕೂಲಿಗೆ ಸಂಬಂಧಪಟ್ಟಿದ್ದು, ಮಕ್ಳಿಗೆ ಸಂಬಂಧಪಟ್ಟಿದ್ದು, ಜಿಯೋಮೆಟ್ರಿ ಬಾಕ್ಸು ಈ ತರದ್ದೆಲ್ಲನ ತುಂಬಾನು ಆಫರ್ಸ್ ಇದೆ. ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೆನ್ಸಿಲ್ ಆಗಿರ್ಲಿ ಅಥವಾ ಪೆನ್ ಆಗಿರ್ಲಿ ಎಲ್ಲ ಬಾಕ್ಸ್ ಇದೆ. ಆಲ್ಮೋಸ್ಟ್ 20 ಮತ್ತೆ 15% ಆಫ್ ಅಂತ ಬೇರೆ ಹಾಕಿದ್ದಾರೆ. ಇದಿಷ್ಟು ಆಫರ್ಸ್ ಇದೆ. ಯಾರೆಲ್ಲ ತಗೋಬೇಕು ತಗೊಳ್ಳೋರ್ಗೆ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಎಲ್ಲದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಬೇರೆ ಕಡೆಗಿಂತ. ಧಾರಾಳವಾಗಿ ನೀವು ಇಲ್ಲಿ ತಗೋಬಹುದು. ಇನ್ನು ಈ ರೀತಿ ಬಲ್ಕ್ ಅಲ್ಲಿ ತಗೊಂಡ್ರೆ ಇನ್ನು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಬಾಕ್ಸ್ಗಳಂತೂ ಪೆನ್ಸಿಲ್ ಬಾಕ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ, ಎಷ್ಟೊಂದು ಚೆನ್ನಾಗಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಪೆನ್ಸಿಲ್ ಬಾಕ್ಸ್ ಅಂದ್ರೆ. ನಾನು ಸ್ಕೂಲ್ಗೆ ಹೋಗೋವಾಗಿಂದನೂ ಬಟ್ ಏನ್ ಮಾಡೋದು, ನನ್ಗೆ ಸ್ಕೂಲ್ ಬಿಟ್ಟ ಮೇಲೂ ಕೂಡ ಬಾಕ್ಸಸ್ ನ ತಗೊಂಡ್ ಮನೆಯಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಆಯ್ತು. ಇವಾಗೆಲ್ಲ ಆ ರೀತಿ ಇಟ್ಕೊಳಕ್ ಆಗೋದಿಲ್ಲ ಅಲ್ವಾ. ಇವಾಗ ಮಕ್ಳಿಗೆ ಅಂತ ಹೇಳಿ ತಕೊಟ್ಬಿಟ್ಟು ಮಕ್ಳು ಇಟ್ಕೊಳ್ಳೋದ್ರಲ್ಲಿ ನಾವು ಖುಷಿ ಪಡ್ಬೇಕು. ಯಾರಿಗಾದ್ರೂ ಡಿಮಾರ್ಟ್ ಹತ್ರ ಇದ್ರೆ ಇನ್ನು ಯಾರಾದ್ರೂ ಏನಾದ್ರು ಪರ್ಚೇಸ್ ಮಾಡೋದಿಲ್ಲ ಅಥವಾ ಔಟ್ ಸೈಡ್ ಪರ್ಚೇಸ್ ಇರೋರು ಇರ್ತಾರಲ್ವಾ. ಅಂದ್ರೆ ಇವಾಗೆಲ್ಲ ಜಾಸ್ತಿ ಸ್ಕೂಲ್ ನಲ್ಲೇ ಎಲ್ಲ ಫುಲ್ ಪ್ಯಾಕೇಜ್ ಅಲ್ಲಿ ಕೊಟ್ಬಿಡ್ತಾರೆ ಅಲ್ವಾ. ಬ್ಯಾಗು ಅಥವಾ ಸ್ಟೇಷನರೀಸ್, ಬುಕ್ಸ್ ಎಲ್ಲಾನು ಕೂಡ ಆ ತರನು ಇರುತ್ತೆ. ಬಟ್ ಆ ರೀತಿ ಇಲ್ದಲೇ ಇರೋ ಅಂತವ್ರು ಯಾರಾದ್ರೂ ಇರ್ತಾರಲ್ವಾ, ಆ ತರದವ್ರು ನೀವು ಹೊರಗಡೆ ಪರ್ಚೇಸ್ ಮಾಡೋರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಂತಾನೆ ನಾ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ 119 120 ರುಪೀಸ್ಗೆ ಒಂದು ಬಾಕ್ಸ್ ತುಂಬಾ ಪೆನ್ ಸಿಗ್ತಾ ಇದೆ. ಎಷ್ಟೊಂದು ಒಂದ್ ವರ್ಷ ಪೂರ್ತಿ ಬಂದ್ಬಿಡುತ್ತೆ ನಾವು ಒಬ್ಬ ಸ್ಟೂಡೆಂಟ್ಸ್ಗೆ ಇದು. ಇನ್ನ ಪೆನ್ಸಿಲ್ಸ್ ಅಂತೂ ಬಾಕ್ಸೇ ಇದೆ. ತುಂಬಾ ಇದೆ. ಇನ್ನ ಎರೇಸರ್ಸ್ ಅಂತೂ ವೆರೈಟಿ ಎರೇಸರ್ಸ್ ನೋಡ್ತಾ ಇರ್ಬೋದು. ಎಲ್ಲ ಫ್ರೂಟ್ ಶೇಪ್ ಅಲ್ಲಿ ಇದೆ, ಇನ್ನು ಮೊಬೈಲ್ ಶೇಪ್ ಅಲ್ಲೆಲ್ಲ ಇದೆ. ಇನ್ನ ನೋಟ್ ಪ್ಯಾಡ್ ಇದೆ, ಗಮ್ ಇರುವಂತದ್ದು ಸ್ಟಿಕ್ಕಿ ನೋಟ್ ಪ್ಯಾಡು. ಇದು ಶಾರ್ಪ್ನರ್ಸು 25 ರುಪೀಸ್ಗೆ 5 ಅಂದ್ರೆ 5 ರುಪೀಸ್ಗೊಂದು ಹೊರಗಡೆನೂ ಸಿಕ್ಕತ್ತೆ. ಯಾರಾದ್ರೂ ಬೇಕಂದ್ರೆ ನೀವು ಇಲ್ಲಿ ಬಂದು ಧಾರಾಳವಾಗಿ ತಗೋಬಹುದು ಅಂತ ನಾ ಹೇಳ್ತಾ ಇದೀನಿ. ಇನ್ನ ನಾವು ಲಂಚ್ ಬಾಕ್ಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತಲ್ವಾ, ಸೊ ನಾವು ಈ ಕಡೆ ಪರ್ಚೇಸ್ ಮಾಡೋಣ ಅಂತೇಳಿ ಬಂದ್ವಿ. ಇನ್ನ ಇದೊಂದು ಜಿಯೋಮೆಟ್ರಿ ಬಾಕ್ಸ್ ನೋಡ್ಬೋದು, ಒಂದು ಪೆನ್ಸಿಲ್ ಬಾಕ್ಸ್. ನನ್ಗೆ ಇದು ತುಂಬಾನೇ ಇಷ್ಟ ಆಯ್ತು. ಒಂದ್ ಕಡೆ ಶಾರ್ಪ್ನರ್ಸ್ ಕೂಡ ಇದೆ. ಇನ್ನ ಪೆನ್ ಇಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಪೆನ್ನು, ಪೆನ್ಸಿಲ್ ಅಥವಾ ಎಲ್ಲೂ ಕಳ್ದೋಗ್ದಲೇ ಇರೋ ರೀತಿ ಇಟ್ಕೊಳ್ಳೋದಕ್ಕೆ ಅದ್ರೊಳಗಡೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನ ಕವರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡ್ರಿ. ಇಲ್ಲೊಂದು ಬ್ಲೂ ಕಲರ್ ಬಾಕ್ಸ್ ಇದೆ ನೋಡಿ, ಇದಂತೂ ಇನ್ನ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. You like it? Do you like it? Yes. I like this one. It's a box. I like that. Pencil box. ಸಾಕು ಅದೊಂದೇ ಸಾಕು ನೋಡಿ. ಇನ್ನು ಈ ಕಡೆ ನೋಟ್ ಬುಕ್ಸ್ಗಳೆಲ್ಲ ಇದೆ. ವೆರೈಟಿ ನೋಟ್ ಬುಕ್ಸ್ ಮತ್ತೆ A4 ಶೀಟ್ಸು, ಇನ್ನ ಕಲರ್ ಪೇಪರ್ಸು, ಏನಾದ್ರು ಪ್ರಾಜೆಕ್ಟ್ ವರ್ಕ್ ಮಾಡ್ಲಿಕ್ಕೆ ಈ ತರದಕ್ಕೆ ಎಲ್ಲ ಇಲ್ಲಿ ಬಂದು 35-30% ಆಫರ್ಸ್ ಅಂತ ಹಾಕಿದ್ದಾರೆ. ಏನೇನೆಲ್ಲ ಆಫರ್ಸ್ ಇದೆಯೋ ಅದೆಲ್ಲ ಒಂದು ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ನಾನಿನ್ನು ಸುಮ್ಮನೆ ಅದನ್ನೊಂದು ಕ್ಲಿಪ್ ಇಟ್ಕೊಂಡೆ ಅಷ್ಟೇನೆ. ಇನ್ನ ಈ ಕಡೆ ನಾವು ಬಾಕ್ಸಸ್ ತಗೊಳೋದಿತ್ತಲ್ಲ, ನನ್ನ ಹಸ್ಬೆಂಡ್ ತಗೊಂತಾ ಇದ್ರು. ಸೊ ಇಲ್ಲಿ ಬಂದ್ವಿ. ಬಾಕ್ಸು ಎಷ್ಟೊಂದು ಬಾಕ್ಸ್ ಇದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಸ್ಟೀಲ್ ಬಾಕ್ಸ್ ಒಂದು ಪ್ಯೂರ್ ಸ್ಟೀಲ್ ಬಾಕ್ಸ್ ತಗೋಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಅದೇ ತಗೊಳ್ಳೋಣ ಅಂತ ಹೇಳಿ ಅದಕ್ಕೋಸ್ಕರನೇ ಗೆಸ್ ಮಾಡ್ಕೊಂಡು ಬಂದೆ. ಸಾಹಿತ್ಯಕ್ಕೆ ಅದು ತಗೊಂಡು ವಿಕ್ರಮಗೆ ಬೇಕಿದ್ರೆ ಒಂದು 2-3 ಕಂಪಾರ್ಟ್ಮೆಂಟ್ ಇರೋ ಬಾಕ್ಸ್ ಕೊಡ್ಸಿದ್ರೆ ಆಗುತ್ತೆ ಅಂದ್ಕೊಂಡು ನಾನು ಹಿಂಗ್ ಬಂದ್ವಿ. ಇನ್ನು ವಾಟರ್ ಬಾಟಲ್ ಆಲ್ಮೋಸ್ಟ್ ಮನೆಯಲ್ಲಿ ನನ್ನ ಹತ್ರ ವಾಟರ್ ಬಾಟಲ್ಸ್ ಇದೆ. ಮತ್ತೆ ಒಂದು ಬುಕ್ ಮಾಡಿದೀನಿ ಕೂಡ ವಿಕ್ರಮ್ಗೆ, ಒಂದು ಫ್ಲಾಸ್ಕ್ ಕೂಡ ಬುಕ್ ಮಾಡಿದೀನಿ, ಅದಿನ್ನ ಬಂದಿಲ್ಲ.
ಇವಾಗ ಸದ್ಯಕ್ಕೆ ನೋಡೋಣ ಅಂತೇಳಿ ವಿಕ್ರಮ ಇಷ್ಟಪಟ್ಟ ಅಂತ ಒಂದು ವಾಟರ್ ಬಾಟಲ್ ತಗೊಂಡಿದ್ದೀನಿ. ಇನ್ನು ಸಾಹಿತ್ಯಕ್ಕೂ ಕೂಡ ಒಂದು ವಾಟರ್ ಬಾಟಲ್ ತಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ವಿ. ಇನ್ನ ಈ ಕಡೆ ಬಂದ್ವಿ, ಇನ್ನೇನಾದ್ರೂ ಬೇರೆ ಏನಾದ್ರೂ ಇದೆಯಾ ಅಂತೇಳಿ ಪ್ಲಾಸ್ಟಿಕ್ ಸೆಕ್ಷನ್ಸ್ಗೆ. ಇದೊಂದು ಬುಟ್ಟಿ ನಂಗೆ ತುಂಬಾ ಇಷ್ಟ ಆಯ್ತು, 99 ರುಪೀಸ್. ಬಟ್ ತಗೊಂಡ್ ಬರ್ಲಿಲ್ಲ, ನೋಡೋಣ ಯಾವಾಗ್ಲಾದ್ರೂ ತಗೊಳ್ಳೋಣ ಅನ್ಕೊಂಡಿದೀನಿ. ಮಕ್ಳದು ಏನೋ ಈ ಪೌಡರು ಅಥವಾ ಇನ್ನೇನಾದ್ರೂ ಇಡೋದಕ್ಕೆ ಕ್ರೀಮ್ಸ್ ಆ ಥರದ್ದು ಈ ಥರದ್ದು ಮಕ್ಳಿಗೆ ಸಂಬಂಧಪಟ್ಟಿದ್ದು ಏನಾದ್ರು ವಸ್ತುಗಳನ್ನ ತೆಗೆದು ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಂದ ನಾವು ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ಒಂದಷ್ಟು ಟೀ ಶರ್ಟ್ಸ್ಗಳು ಡೈಲಿ ಯೂಸ್ಗೆ ಪರ್ಚೇಸ್ ಮಾಡೋದಿತ್ತು. ಸರಿ ತಗೊಳ್ಳೋಣ ಅಂತೇಳಿ ಬಂದ್ವಿ, ನೋಡೋಣ ಅಂತೇಳಿ. ಇನ್ನು ಟವಲ್ಸ್ ಕೂಡ ತಗೊಳ್ಳೋಣ ಅಂತೇಳಿ ಮಕ್ಕಳಿಗೆ ಟವಲ್ಸು ಇನ್ನ ಏನೇನೋ ನೋಡ್ಕೊಂಡು ಏನ್ ಬೇಕೋ ಅದು ತಗೊಂಡು ಇವಾಗ ನಾವು ವಾಪಸ್ ಮನೆಗೆ ರಿಟರ್ನ್ ಬರ್ತಾ ಇದೀವಿ. ಮನೆಗೆ ನಾನು ರಿಟರ್ನ್ ಬಂದು ನಾನು ಏನೆಲ್ಲ ವಸ್ತುಗಳನ್ನ ತಗೊಂಡ್ ಬಂದಿದ್ನೋ ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಅದೇ ಇವಾಗ ಏನು ಡಿಮಾರ್ಟ್ ಶಾಪಿಂಗ್ ಹೋಗಿದ್ನಲ್ಲ, ಹಂಗೆ ಮಕ್ಕಳಿಗೆ ಆಕ್ಚುಲಿ ನಾನು ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸು ವಾಟರ್ ಬಾಟಲ್ ತರಬೇಕಂತ ಅಷ್ಟೇ ಹೋಗಿದ್ದು. ಒಂದು ಬಾಟ್ಲು ಒಂದು ಲಂಚ್ ಬಾಕ್ಸ್ ತರಕ್ಕೆ ಹೋಗಿ ಇಷ್ಟು ಸಾಮಾನಾಗಿದೆ. ಏನು ತಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. 1,000 ಬಿಲ್ ಮಾಡೋದಕ್ಕೆ ಟ್ರಿಬಲ್ ಬಿಲ್ ಮಾಡ್ಕೊ ಬಂದಿದ್ದೀವಿ. ಇದು ಬಂದು ಮಖಾನ, ಒಂದು 100 ಗ್ರಾಮ್ ಮಖಾನ ತಗೊಂಡೆ. ಮಖಾನ ಇರಲಿಲ್ಲ ಆ್ಯಕ್ಚುಲಿ. ಫಸ್ಟು ಮಕ್ಳಿಗೆ ತೋರಿಸ್ಬಿಡ್ತೀನಿ. ಒಂದು ಲೋಷನ್ ತಗೊಂಡೆ ಮಕ್ಕಳಿಗೆ. ಮಾಯ್ಶ್ಚರೈಸರ್ ಇದೆ, ಬೇರೆ ಮಾಯ್ಶ್ಚರೈಸರ್ ಉಪಯೋಗಿಸ್ತೀವಿ ಹಂಗಾಗಿ. ಮತ್ತು ಇದು ಲಂಚ್ ಬಾಕ್ಸು, ಇದು ಬಂದು ಸಾಹಿತ್ಯಗೆ ಲಂಚ್ ಬಾಕ್ಸು. ಸಾಹಿತ್ಯಗೆ ಆಲ್ರೆಡಿ ವೆರೈಟಿ ಲಂಚ್ ಬಾಕ್ಸ್ ಕೊಡಿಸ್ಬಿಟ್ಟಿದ್ದೀವಿ 3 ವರ್ಷದಿಂದ. ಅದಕ್ಕೆ ಈ ಸತಿ ಪ್ಯೂರ್ ಸ್ಟೀಲ್ ತಗೊಬಂದಿದ್ದೀನಿ. ಇದು ವಿಕ್ರಮಗೆ ಲಂಚ್ ಬಾಕ್ಸು. ನಾನು ಆಲ್ರೆಡಿ ಇದರಲ್ಲಿ ಫಸ್ಟ್ ಕ್ರೈಯಲ್ಲಿ ಒಂದು ಲಂಚ್ ಬಾಕ್ಸ್ ಸೇಮ್ ಇದೆ ಇಟ್ಟಿದೆ, 600 ಸಮಥಿಂಗ್ ಇದೆ ಅದು. ಬಟ್ ಇದನ್ನು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು 500 ರುಪೀಸ್. ಸೊ ಇದು ವಿಕ್ರಮಗೆ ಲಂಚ್ ಬಾಕ್ಸು, ಇದು ಸಾಹಿತ್ಯಗೆ. ಮತ್ತು ಇದು ಬಂದು ವಾಟರ್ ಬಾಟಲು ಸಾಹಿತ್ಯಗೆ. ಆಲ್ರೆಡಿ ಸಾಹಿತ್ಯಗೆ ಒಂದು ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಬಾಟಲ್ ಇದೆ. ಇದು ಬಂದು ವಿಕ್ರಮಗೆ. ಆಮೇಲೆ ಯಾಕೆ ಅವನಿಗೆ ಪ್ಲಾಸ್ಟಿಕ್ ಅಂತ ಅನ್ಕೊಬಿಟ್ರೆ, ವಿಕ್ರಮಗೆ ಇನ್ನೊಂದು ಸ್ಟೀಲ್ ವಾಟರ್ ಬಾಟಲು ಹಾಟ್ ಆ್ಯಂಡ್ ಕೋಲ್ಡ್ ಫ್ಲಾಸ್ಕ್ ಬುಕ್ ಮಾಡಿದ್ದೀನಿ. ಅದನ್ನೇನು ಇವತ್ತು ನಾಳೆ ಬಂದುಬಿಡುತ್ತೆ. ಸೊ ಇದೊಂದು ಇರಲಿ ಅಂತ ತೊಗೊಬಂದಿದ್ದೀನಿ. ಸೊ ಇದೊಂದು ಪೌಡರ್ ತೊಗೊಂಡೆ. ಇನ್ನು ಟವಲ್ಲು ಮಕ್ಕಳಿಗೆ ಅಂತೇಳಿ ಇಬ್ಬರಿಗೂ ಒಂದೊಂದು ಟವಲ್ ತೊಗೊಂಡು ಬಂದ್ವಿ. ಇದಿಷ್ಟು 200 ಚೆನ್ನಾಗಿದೆ ಟವಲ್, ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ದ್ರಾಕ್ಷಿ ತಗೊಂಡೆ. ಮನೇಲಿ ದ್ರಾಕ್ಷಿ ಖಾಲಿ ಆಗಿದೆ. ನಮ್ಮನೇಲಿ ಈ ಸಣ್ಣ ಪಾಪ ಐತಲ್ಲ, ಇದು ದ್ರಾಕ್ಷಿ ಭೂತ, ಚೆನ್ನಾಗಿ ತಿನ್ನತ್ತೆ. ಇದು 1 kg ದ್ರಾಕ್ಷಿ, ಹಾಗೆ ಒಂದು ಅರ್ಧ kg ಬಾದಾಮ್ ತಗೊಂಡೆ. ನನಗೆ ಅಂತ ಇಷ್ಟೇ ತೊಗೊಂಡಿರೋದು. ಇದೊಂದು ಕಿಚನ್ ವೈಪ್ಸ್ ಖಾಲಿ ಆಗಿಬಿಟ್ಟಿತ್ತು, ಸೊ ಇದೊಂದು ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಒಂದು ಬಿಸ್ಕೆಟ್ ಪ್ಯಾಕು, ಒಂದು ಚಾಕ್ಲೇಟ್ ಪ್ಯಾಕು ಮಕ್ಕಳಿಗೆ. ಇನ್ನು ಇಬ್ಬರಿಗೂ ನ್ಯಾಪ್ಕಿನ್ಸ್ ತೊಗೊಂಡ್ವಿ. ಇಬ್ಬರಿಗೂ ಒಂದೊಂದು 4 ಇದೆ ಇದರಲ್ಲಿ. 60 ರುಪೀಸ್ ಇದು. ಇನ್ನು ಟೀ ಶರ್ಟ್ಸ್ಗಳು ತೊಗೊಂಡು ಬಂದ್ವಿ ಮಕ್ಕಳಿಗೆ. ಇದೊಂದು ಡೈಲಿ ಯೂಸಿಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಮಕ್ಕಳಿಗೆ. ಸೊ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತು ರೇಟ್ ಕೂಡ ಕಡಿಮೆ ಇರುತ್ತೆ. ಏನು ಒಂದು 80 ರುಪೀಸ್ ಅಷ್ಟೇ. ಟೀ ಶರ್ಟ್ಸ್ ತುಂಬ ಚೆನ್ನಾಗಿದೆ, ಸಾಫ್ಟಾಗಿರುತ್ತೆ. ಮತ್ತು ವಾಶ್ ಮಾಡಿದ್ರೂ ಎಷ್ಟು ದಿವಸ ಆದ್ರೂ ಬೇಗ ಹಾಳಾಗಲ್ಲ, ಬಟ್ಟೆ ಚೆನ್ನಾಗಿರುತ್ತೆ. ಸೊ ಒಂದಷ್ಟು ಟೀ ಶರ್ಟ್ಸ್ ತೊಗೊಂಡು ಒಂದು ಟ್ರೌಸರ್ ಅದೊಂದು ಬಂದ್ಬಿಟ್ಟಿದೆ. ಇಷ್ಟು ತೊಗೊಂಡಿದ್ದೀವಿ ಸದ್ಯಕ್ಕೆ ಡೈಲಿ ಯೂಸ್ಗೆ ಅಂತ. ಇನ್ನು ಇದು ಬಿಟ್ಟರೆ ಇದೊಂದು ಕಾರ್ ಒರ್ಸೋಕ್ಕೆ ಅಂತ ನನ್ನ ಹಸ್ಬೆಂಡ್ ಇಸ್ಕೊಂಡ್ರು ಬಟ್ಟೆ. ಇಷ್ಟೇ ಇವತ್ತಿಂದ ನೋಡೋಕ್ಕೆ ಐಟಮ್. ಇಷ್ಟೇ ದುಡ್ಡು ಮಾತ್ರ ಅಷ್ಟಾಗಿತ್ತೆ. ಎಷ್ಟಾಯ್ತಪ್ಪ ಅಂದರೆ 3,800 ಚಿಲ್ಲರೆ ಆಯಿತು. ಹತ್ತತ್ರ 4,000, ಒಂದು 150 ಎಷ್ಟೋ ಕಡಿಮೆ ಅಷ್ಟಾಗಿದೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ತುಂಬ ಆಫರ್ಸ್ ಬಿಟ್ಟಿದ್ದಾರೆ. ಏನು ಮಕ್ಕಳಿಗೆ ಬ್ಯಾಕ್ ಟು ಸ್ಕೂಲ್ ಅಂತೇಳಿ ಬುಕ್ಸು, ಸ್ಟೇಷನರೀಸು, ಆ ಥರದ್ದು ಲಂಚ್ ಬ್ಯಾಗ್ಸು ಈ ಥರದ್ದೆಲ್ಲ ತುಂಬ ಆಫರ್ಸ್ ಇದೆ. ಯಾರಾದರೂ ಹೋಗಿ ತೊಗೊಳ್ಳೋ ಹಾಗಿದೆ ಹೋಗಿ ಡಿಮಾರ್ಟ್ ನಿಮ್ಮ ಹತ್ರದಲ್ಲಿ ಎಲ್ಲಿರುತ್ತೋ ಅಲ್ಲಿ ಹೋಗಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್, ಲವ್ ಯು ಆಲ್.